ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC PDO NaN-HK ಒಂದು ಅಂತಿಮ ಆಯ್ಕೆ ಪಟ್ಟಿ 1:1 ರಿಸಲ್ಟ್ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ KS 384 ಹುದ್ದೆದ್ದೇನಿತ್ತು ಅದರದ್ದು ಒಂದು ಮೇನ್ಸ್ ಎಕ್ಸಾಮ್ನ ರಿಸಲ್ಟ್ ಯಾವಾಗ ಬಿಡ್ತಾರೆ, ಇವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಈ ಒಂದು 384 KS ಎಕ್ಸಾಮ್ ಮೇನ್ಸ್ ಏನು ಎಕ್ಸಾಮ್ ನಡೀತು ಅದನ್ನು ಈಗ ರದ್ದು ಮಾಡ್ತಾ ಇದ್ದಾರೆ ಅಂತ ಕೆಲವೊಬ್ಬರು ಅಂದಿದ್ರು. ಓಕೆ, ಬಟ್ KS ಏನು ನೇಮಕಾತಿ ಇದೆಯೋ ಇದರ ಮೇನ್ಸ್ ಎಕ್ಸಾಮು ಸಹ ಮುಗಿದಿದೆ, ಇದರ ಪ್ರಕ್ರಿಯೆಯೂ ಸಹ ಚಾಲ್ತಿಯಲ್ಲಿದೆ ಅಂಥೇಳಿ ನಮಗೆ ಅಧಿವೇಶನದಲ್ಲಿಯೂ ಸಹ ಮಾಹಿತಿ ದೊರೆತಿದೆ. ಓಕೆ, ಹಾಗಾಗಿ ಇದರ ಒಂದು ಮೇನ್ಸ್ ಪರೀಕ್ಷೆ ಮುಗಿದು ಸುಮಾರು ದಿನಗಳಾಯಿತು. ಬಟ್ ಅದಕ್ಕೆ ವ್ಯಾಲ್ಯೂಯೇಷನ್ಗೆ ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂತಂದರೆ ಅದು ಲಿಖಿತ ಪರೀಕ್ಷೆ ಆಗಿರುವ ಕಾರಣಕ್ಕೆ. ಓಕೆ, ಅದೇ ರೀತಿಗೆ ಇನ್ನೂ ಆಡಳಿತಾತ್ಮಕ ಕಾರಣಗಳಿಂದ ಸ್ವಲ್ಪ ಡಿಲೇ ಆಗಿರಬಹುದು. ಈ ಒಂದು ರಿಸಲ್ಟ್ ಬಂದುಬಿಟ್ಟು ಅತಿ ಶೀಘ್ರದಲ್ಲಿಯೇ ಬಿಡಲಿದ್ದಾರೆ ಸ್ನೇಹಿತರೆ. KSನ ಒಂದು ರಿಸಲ್ಟ್ ಬಂದುಬಿಟ್ಟು ಸಹ ಇದೇ ಒಂದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಓಕೆ, ಇನ್ನು ಉಳಿದಿರುವಂತಹ PDO NaN-HK 1:1 ರಿಸಲ್ಟ್ ಯಾವಾಗ ಬರುತ್ತೆ? PDO 1:1 ರಿಸಲ್ಟ್ ಬಂದುಬಿಟ್ಟು ಅದು ಸಹ ಜನವರಿಯಲ್ಲಿ ಬರ್ತದೆ ಸ್ನೇಹಿತರೆ. ಯಾಕೆ ಜನವರಿಯಲ್ಲಿ ಅಂತಂತಂದರೆ, ಈ ಹಿಂದೆ ನೋಡಿರ್ಬೋದು ನೀವು HK ಒಂದು ರಿಸಲ್ಟು ಈಗ ತಾನೇ ಆಲ್ರೆಡಿ ಬಿಟ್ಟಿದ್ದಾರೆ. ಬಟ್ NaN-HK ರಿಸಲ್ಟು ಸಹ ಅತಿ ಶೀಘ್ರದಲ್ಲೇ ಜನವರಿಯಲ್ಲಿಯೇ 100% ಬರ್ತದೆ. 1% ಅಲ್ಲ, 100% ನಿಮಗೆ ಜನವರಿಯಲ್ಲಿಯೇ ನಿಮಗೆ ಈ ಒಂದು PDO NaN-HK ರಿಸಲ್ಟ್ ಬರ್ತದೆ. ಇದು ಆಯೋಗದ ಅನುಮೋದನೆ ಸಲ್ಲಿಸಿ 5 ರಿಂದ 10 ದಿನದೊಳಗಡೆ ನೀವು ರಿಸಲ್ಟ್ ಬರ್ತದೆ. ಬಟ್ ಆಯೋಗದ ಅನುಮೋದನೆ ಇನ್ನೂ ಸಹ ಸಲ್ಲಿಸಿಲ್ಲ, ಅದು ಅತಿ ಶೀಘ್ರದಲ್ಲಿಯೇ ಸಲ್ಲಿಸಲಿದ್ದಾರೆ. ಬಟ್ ಜನವರಿಯಲ್ಲಿ ನಿಮ್ಮ PDO ಒಂದು NaN-HK ರಿಸಲ್ಟು ಬಂದೇ ಬರ್ತದೆ. ಓಕೆ, ಇದು ಇವತ್ತಿನ ವೀಡಿಯೋಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.